ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೊತೆಯವರ ಆತ್ಮೀಯರೇ. ದಕ್ಷಿಣದ ರಾಜ್ಯಗಳು ಮೋದಿಯವರ ಹಿಡಿತ ಇನ್ನೂ ಬಂದಿಲ್ಲ. ಮೋಸ್ಟ್ಲಿ ಬರುವ ಸಾಧ್ಯತೆಗಳು ಇದ್ದಾವಂತ ಅನ್ನೋದು ಸಹಿತ ಅಷ್ಟು ಸತ್ಯದ. ಯಾಕೆಂತಂದರೆ ಮೋದಿಯವರು ಇಡೀ ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಹಿಡಿತ ತಕ್ಕೋಬೇಕು ಅನ್ನೋದರಲ್ಲಿ ಜಾಣರಾಗಿದ್ದಾರೆ. ಅದರಲ್ಲೂ ಇಲೆಕ್ಷನ್ ಗೆಲ್ಲುವುದರಲ್ಲೇ ಮಾಹಿರಾಗಿದ್ದಾರೆ. ಆದರೆ ದಕ್ಷಿಣದಲ್ಲಿ ಯಶಸ್ವಿ ಆಗಿಲ್ಲ. ಕೇರಳದಲ್ಲಾಗಿರ್ಬೋದು, ತಮಿಳುನಾಡಿನಲ್ಲಾಗಿರ್ಬೋದು, ಕರ್ನಾಟಕದಲ್ಲಂತೂ ಮೋಸ್ಟ್ಲಿ ಈ ಸಲ ನೋಡಬೇಕಾಗ್ಯದ. ಅದೇ ಕಾಲಕ್ಕೆ ತೆಲಂಗಾಣದಲ್ಲೂ ಸಹಿತ ಒಂದಿಷ್ಟು ಸಾಧ್ಯತೆಗಳಿದ್ದಾವೆ. ಆಂಧ್ರದಲ್ಲೇ ಅಲ್ಲೂ ಸಹಿತ ಒಂದು ಸ್ವಲ್ಪ ಅಲ್ಲಾಡ್ತಾ ಇದೆ, ಒಂದು ಸ್ವಲ್ಪ ತಮ್ಮ ಬೇರನ್ನು ಬಿಡ್ತಾ ಇದ್ದಾರೆ. ಅದೇನೂ ಇರಲಿ, ಇವತ್ತು ದಕ್ಷಿಣದ ರಾಜ್ಯಗಳ ಏನು ವಿರೋಧ ಪಕ್ಷಗಳ ನಾಯಕರಿದ್ದಾರಲ್ಲ, ಇವರು ಭಾಳ ಜವಾಬ್ದಾರಿ ಅದ. ಇವತ್ತು ಬಹಳ ಜವಾಬ್ದಾರಿ ಅಂದರೆ ಏನು, BJP ಒಳ್ಳೆ ಕೆಲಸ ಮಾಡಿದ್ರೆ ಬಂದೇ ಬರ್ತದೆ ಜನ ಅಭಿಪ್ರಾಯ, ಆ ಪ್ರಶ್ನೆ ಅಲ್ಲ. ಆದರೆ ಈಗೇನು ಇವರು ವಿರೋಧ ಪಕ್ಷಗಳೆಲ್ಲ ಆರೋಪ ಮಾಡ್ತಾ ಇದ್ರಲ್ಲ, EVM ಬಳಕೆ ದುರ್ಬಳಕೆ ಮಾಡ್ಕೊಳ್ಳೋದು, VVPAT ಅದಕ್ಕೆ ಹಚ್ಚದೇ ಇರೋದು, ಬ್ಯಾಲೆಟ್ ಪೇಪರ್ ಮೇಲೆ ಇಲೆಕ್ಷನ್ ಮಾಡದೇ ಇರೋದು, ತಮಗೆ ಬೇಕಾದಂಥ ಎಲೆಕ್ಷನ್ ಕಮಿಷನರನ್ನು ನೇಮಿಸಿಕೊಳ್ಳುವಂಥದ್ದು, ಇನ್ನುಳಿದ ಸ್ವಾಯತ್ತ ಸಂಸ್ಥೆಗಳೆಲ್ಲ ತಮ್ಮ ಕಂಟ್ರೋಲ್ ತೆಗೆದುಕೊಂಡ ಈ ಒಂದು ಎಲೆಕ್ಷನ್ ಗೆಲ್ಲುವ ತಂತ್ರ, ಅಧಿಕಾರಿ ತಂತ್ರಕ್ಕೆ ಏನು ಇವತ್ತು ಅವ್ರು ಮಾಹಿರಾಗಿದ್ದಾರೆ ಅಥವಾ ಒಂದು ಅತ್ಯಂತ ಪ್ರಬುದ್ಧರಾಗಿದ್ದಾರೆ. ಅದನ್ನು ನೋಡಿದರೆ ದಕ್ಷಿಣದ ರಾಜ್ಯಗಳು ಸಹಿತ ಮುಂದಿನ ದಿನಗಳಲ್ಲೇ ಮೋದಿಯವ್ರ ಹಿಡಿತನ್ನು ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ ಏನೋ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಇಲ್ಲಿಯ ಈ ಒಂದು ಅಧಿಕಾರಿಗಳನ್ನೋಕ್ಕಿಂತಲೂ ಇಲ್ಲಿಯ ರಾಜಕಾರಣಿಗಳು ಭಾಳ ಎಚ್ಚರಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ ವಿಜಯನ್ನಿಗೆ ತಮಿಳುನಾಡಿಗೆ ಬಂದಿದ್ದಾರೆ. ಅಲ್ಲಿರೋದು ಎರಡು ಪಕ್ಷ, ಅಣ್ಣಾ DMK. ಈ ಸಲ ಹೊಸದು ತಮಿಳಗ ವೆಟ್ರಿ ಕಳಗಂ ಅಂದ್ರೆ TVK. ಅದರ ಏನಪ್ಪ ನಾಯಕ ವಿಜಯ, ಇವರು ಇವತ್ತು ಬಂದಿದ್ದಾರೆ. ಇವ್ರ ಮುಂದೆ ಭಾಳ ದೊಡ್ಡ ಸವಾಲದ. ಅದರಲ್ಲೂ ಮುಖ್ಯವಾಗಿ ಇನ್ನೂ ಮೆಜಾರಿಟಿ ಅವ್ರದ್ದಿಲ್ಲ, ಸಿಂಪಲ್ ಮೆಜಾರಿಟಿ. ಅದಕ್ಕೆ ಕಾಂಗ್ರೆಸ್ ಸಪೋರ್ಟ್ ಮಾಡಿದ. ಕಾಂಗ್ರೆಸ್ ಜೊತೆಗೆ CPM ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾವೆ. ಅಂದ್ರೆ ಇದೇನು ತೋರಿಸ್ತಾ ಇದೆಯಪ್ಪ ಅಂತಂದ್ರೆ ವಿರೋಧ ಪಕ್ಷಗಳು ಒಂದಾಗಲೇಬೇಕು ಅನ್ನುವಂಥ ಮೆಸೇಜನ್ನು ಕೊಡ್ತಾ ಇದೆ.